ಜನಸಾಮಾನ್ಯರು ಬಡವರ ಆರೋಗ್ಯದ ಜೊತೆಗೆ ಜೀವದ ಜೊತೆಗೆ ರಾಜ್ಯದ ಆರೋಗ್ಯ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಅಧಿಕಾರಿಗಳ ಆಟದಿಂದಾಗಿ ಜೀವ ಉಳಿಸಿಕೊಳ್ಳೋದಕ್ಕೆ ಬಡವರು ಪರದಾಡುವಂತ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ರೋಗಿಗಳ ಪಾಡು ಕೇಳೋರಿಲ್ಲ ಅನ್ನುವಂತ ಸ್ಥಿತಿ. ರಾಜ್ಯದ ಆರೋಗ್ಯ ವ್ಯವಸ್ಥೆಯ ಈ ಪರಿಸ್ಥಿತಿಗೆ ಯಾರು ಜವಾಬ್ದಾರಿ? ದಿನೇ ದಿನೇ ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಒಂದು ವರ್ಷದಲ್ಲಿ ಬೀದಿ ನಾಯಿ ಹಾವಳಿಗೆ 49 ಜನ ಬಲಿಯಾಗಿದ್ದಾರೆ. ಆದರೆ ನಾಯಿ ಕಚ್ಚಿದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಸಿಗತ್ತಾ ಅಂತ ಪ್ರಶ್ನಿಸಿದ್ರೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಬೀದಿ ನಾಯಿ ಅಟ್ಯಾಕ್ ಮಾಡಿದರೆ ಆಂಟಿ ರ್ಯಾಬಿಸ್ ಇಂಜೆಕ್ಷನ್ ಪಡ್ಕೊಳ್ಬೇಕು ಅಂತ ವೈದ್ಯರು ಹೇಳ್ತಾರೆ. ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋದ್ರೆ ನಮ್ಮಲ್ಲಿ ಇಲ್ಲ ಇಂಜೆಕ್ಷನ್ ಅನ್ನುವಂಥ ಉತ್ತರ ಬರ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ಯಾವ ರೀತಿಯಲ್ಲಿದೆ ಅನ್ನೋದಕ್ಕೆ ಪ್ರತ್ಯೇಕವಾದಂಥ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಪ್ರತಿ ಏರಿಯಾಗಳಲ್ಲೂ ಕೂಡ ಬೀದಿ ನಾಯಿಗಳು ಗುಂಪು ಕಟ್ಟಿಕೊಂಡು ಜನರ ಮೇಲೆ ಅಟ್ಯಾಕ್ ಮಾಡುವಂತ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಒಂದು ವೇಳೆ ಈ ರೀತಿ ನಾಯಿ ಏನಾದರೂ ಕಚ್ಚಿ ಪಕ್ಕದ ಆಸ್ಪತ್ರೆಗೆ ಹೋದ್ರೆ, ಯಾವುದೋ ಒಂದು ಕ್ಲಿನಿಕ್ಗೆ ಹೋದ್ರಿ ಅಂತ ಅನ್ಕೊಳ್ಳೋಣ, ಪ್ರೈವೇಟ್ ಕ್ಲಿನಿಕ್ಗೆ ಹೋದ್ರಿ, ಅವ್ರು ಹೇಳ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ವೈದ್ಯರು ಹೇಳ್ತಾರೆ. ಆಯ್ತಪ್ಪ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇಂಜೆಕ್ಷನ್ ಸ್ಟಾಕ್ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಈಗಾಗಲೇ ನಾನು ಹೇಳಿದೆ, ಬೆಂಗಳೂರಲ್ಲಿ ಒಂದು ವೇಳೆ ಬೀದಿ ನಾಯಿ ಕಚ್ಚಿತ್ತು ಅಂತ ಅನ್ಕೊಳ್ಳೋಣ, ಆ ವ್ಯಕ್ತಿ ಯಾರು ಬೀದಿ ನಾಯಿಯಿಂದ ಕಚ್ಚಿಸ್ಕೊಂಡು ಆ ವ್ಯಕ್ತಿ ಆಸ್ಪತ್ರೆಗೆ ಏನಾದರೂ ಹೋದರೆ ಉತ್ತರ ಬರೋದು ನಮ್ಮಲ್ಲಿ ಇಂಜೆಕ್ಷನ್ ಸ್ಟಾಕ್ ಇಲ್ಲ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೇಬಿಸ್ ಲಸಿಕೆ ಸಿಗ್ತಾ ಇಲ್ಲ. ಬೀದಿ ನಾಯಿ ಕಚ್ಚಿದ್ರೆ ಬಡ ರೋಗಿಗಳು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. PMCಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ವಿಚಾರಿಸಿದ್ರೆ ಇಲ್ಲ ನಮ್ಮಲ್ಲಿ ಲಸಿಕೆ ಇಲ್ಲ ಅನ್ನೋ ಉತ್ತರ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೂ ಕೂಡ ರೇಬಿಸ್ ಲಸಿಕೆ ಸಿಗ್ತಾ ಇಲ್ಲ. ಶ್ರೀರಾಮ್ಪುರ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ ಇಲ್ಲೆಲ್ಲ ಕಡೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಆರೋಗ್ಯ ಇಲಾಖೆಯ ಅವ್ಯವಸ್ಥೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಆರೋಗ್ಯ ಸಚಿವರು ಈ ಬಗ್ಗೆ ಗಮನ ಹರಿಸಲೇಬೇಕಿದೆ. ನಾಯಿ ಕಚ್ಚಿದ್ರೆ ನಾಯಿ ಪಾಡಾಗತ್ತೆ ಜನರದ್ದು, ನಾಯಿ ತರ ಅಲದಾಡುವಂತ ಸ್ಥಿತಿ. ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಒಂದು ಆಸ್ಪತ್ರೆಗೆ ಹೋದ್ರೆ ಇಲ್ಲಿಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋದ್ರೆ ಇಲ್ಲೂ ಇಲ್ಲ ಮತ್ತೊಂದು ಕಡೆಗೆ ಹೋಗಿ ಅಂತ ಕಳಿಸ್ತಾರೆ. ಈ ರೀತಿ ಫುಟ್ಬಾಲ್ ತರ ಆಗ್ಬಿಟ್ಟಿದೆ ಜನರ ಬದುಕು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಇಂಜೆಕ್ಷನ್ ಸಿಗದೆ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಾವು 4-5 ಕಡೆ ರಿಯಾಲಿಟಿ ಚೆಕ್ ಮಾಡಿದೀವಿ, ಎಲ್ಲ ಕಡೆ ಒಂದೇ ಗೋಳು. ಇದು ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀರಾ? ಸ್ಟಾಕ್ ಇಲ್ವಾ? ಇನ್ನೆಲ್ಲ ಹಾಕ್ತಾರೆ ಮೇಡಮ್? KC ಜನರಲ್ ಮೇಡಮ್, ಇದು ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀರಾ? ಸ್ಟಾಕ್ ಇಲ್ವಾ? ಇನ್ನೆಲ್ಲ ಹಾಕ್ತಾರೆ ಮೇಡಮ್? KC ಜನರಲ್ ಮೇಡಮ್, ಇದು ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀರಾ? ಸ್ಟಾಕ್ ಇಲ್ವಾ? ಇನ್ನೆಲ್ಲ ಹಾಕ್ತಾರೆ ಮೇಡಮ್? KC ಜನರಲ್ ಮೇಡಮ್, ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀರಾ ಮೇಡಮ್? ಖಾಲಿ ಆಗಿದೆ ಫಸ್ಟ್ ಟೈಮ್ ಇಲ್ಲಿ ಇಲ್ವಾ ಮೇಡಮ್? ಸರಿ, ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀರಾ ಮೇಡಮ್? ಖಾಲಿ ಆಗಿದೆ ಫಸ್ಟ್ ಟೈಮ್ ಇಲ್ಲಿ ಇಲ್ವಾ ಮೇಡಮ್?
ಸರಿ. ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀವಿ ಬಂದಿಲ್ವಾ? ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಕಚ್ಚಿದೆ, ಗೊತ್ತಾಗಿಲ್ಲ. ಸರಿ, ಇಲ್ಲಿ ಕೆ ಸಿ ಜನರಲ್ಗೆ ಹೋಗ್ಬೇಕಾ? ನಾಯಿ ಕಚ್ಚಿರೋಕ್ಕೆ ಇಂಜೆಕ್ಷನ್ ಹಾಕ್ತೀವಿ ಬಂದಿಲ್ವಾ? ಅಲ್ಲಿಗೆ ನಾವು 3 ಕಡೆಯ ದೃಶ್ಯವನ್ನು ತೋರಿಸಿದ್ವಿ. ಒಂದು ಶ್ರೀರಾಮ್ಪುರ, ಮತ್ತೊಂದು ಮಹಾಲಕ್ಷ್ಮಿ ಲೇಔಟ್, ಇನ್ನೊಂದು ಯಶವಂತಪುರ. ಎಲ್ಲವೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಅಲ್ಲೆಲ್ಲೂ ಕೂಡ ರೇಬಿಸ್ ಇಂಜೆಕ್ಷನ್ ಸ್ಟಾಕ್ ಇಲ್ಲ, ಆಂಟಿ ರೇಬಿಸ್ ಇಂಜೆಕ್ಷನ್ ಸ್ಟಾಕ್ ಇಲ್ಲ. ಅಲ್ಲಿ ಒಂದು ಕಡೆ ಮೇಡಮ್ ಒಬ್ರು ಹೇಳ್ತಾರೆ ಫಸ್ಟ್ ಟೈಮ್ ಕಚ್ಚಿತಾ ನಾಯಿ ಅಂತ. ಸೊ ಈ ಸ್ಥಿತಿ ಇದೆ. ಎಲ್ಲರೂ ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಗಬಹುದೇನೋ ಅನ್ನುವಂಥ ಸ್ಥಿತಿ. ಅಲ್ಲಿಗೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಎಲ್ಲೇ ನಾಯಿ ಕಚ್ಚಿದ್ರೂ ಕೂಡ ಕೆ ಸಿ ಜನರಲ್ ಆಸ್ಪತ್ರೆಯನ್ನು ಹುಡುಕೊಂಡು ಬರಬೇಕು. ಇದು ನಮ್ಮ ಆರೋಗ್ಯದ ವ್ಯವಸ್ಥೆ, ಇದು ನಮ್ಮ ಆರೋಗ್ಯ ಇಲಾಖೆ ಸದ್ಯ ಕಾರ್ಯಾಚರಿಸ್ತಾ ಇರುವಂಥ ರೀತಿ. ಇನ್ನು ಬೆಂಗಳೂರಿನ ಒಂದು ಕೇಸ್ ಸ್ಟಡಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಬೆಂಗಳೂರಲ್ಲಿ ರೇಬಿಸ್ಗೆ ಚಿಕಿತ್ಸೆ ಸಿಗದೆ ಶಂಕರ್ ಅನ್ನುವಂಥ ವ್ಯಕ್ತಿ ಒದ್ದಾಡಿದ್ದಾರೆ. ನಾಯಿ ಕಚ್ಚಿ 6 ತಿಂಗಳು ಕಳೆದರೂ ಶಂಕರ್ ಅವರಿಗೆ ಚಿಕಿತ್ಸೆ ಸಿಕ್ಕಿಲ್ಲ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹಾಸಿಗೆ ಹಿಡಿದಿದ್ದಾರೆ ಶಂಕರ್. ಮೇಸ್ತ್ರಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಬಡಪಾಯಿ ವ್ಯಕ್ತಿ. ಉಲ್ಲಾಳ ಉಪನಗರದಲ್ಲಿ 7 ತಿಂಗಳ ಹಿಂದೆ ಅವರಿಗೆ ನಾಯಿ ಕಚ್ಚಿತ್ತು. ಇವತ್ತಿಗೆ ಜೀವನ್ಮರಣ ಸ್ಥಿತಿಯಲ್ಲಿ ಅವರು ಹೋರಾಡ್ತಾ ಇದ್ದಾರೆ. ಬದುಕು ಅಥವಾ ಜೀವ ಉಳಿಸಿಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇಂಥ ಸ್ಥಿತಿ ಇದೆ. ರೇಬಿಸ್ ಅನ್ನೋದು ಎಷ್ಟು ಅಪಾಯಕಾರಿ ಸಮಸ್ಯೆ ಅಂತಂದ್ರೆ, ಒಮ್ಮೆ ಉಲ್ಬಣ ಆಯಿತು ಅಂತಂದ್ರೆ ಉಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎಂಥದ್ದೇ ಚಿಕಿತ್ಸೆ ಕೊಟ್ಟರು ಉಳಿಸಿಕೊಳ್ಳೋದಕ್ಕಾಗಲ್ಲ. ಸೊ ಇಂಥ ಸ್ಥಿತಿ, ಇಂಥ ಅಪಾಯಕಾರಿ ಪರಿಸ್ಥಿತಿ. ಆದರೆ ಇಂಜೆಕ್ಷನ್ಗೆ 6 ತಿಂಗಳು 8 ತಿಂಗಳಕ್ಕಾದರೂ ಸಿಗಲ್ಲ. ಕರ್ಕೊಂಡು ಹೋಗುವಾಗ ನಾಯಿ ಕಚ್ಚಿಬಿಡ್ತು. ಇಲ್ಲಿ ಇಮಿಡಿಯೇಟಾಗಿ ಹೋಗೋಕ್ಕೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಲ್ಲ, ಇದು ಒಂದೇ ಇತ್ತು. ಆ ಹಾಸ್ಪಿಟ್ಲ್ ನೋಡೋಣ ಅಂತ ಬಂದೆ. ಅಲ್ಲಿ ಗೇಟ್ ಒಳಗಡೆ ಕಾಲು ಇಟ್ಟಿದ ತಕ್ಷಣ ಅಯ್ಯೋ ಇಲ್ಲಿ ಇಂಜೆಕ್ಷನ್ ಇಲ್ಲ, ಫಸ್ಟ್ ಕೆಂಗೇರಿಗೆ ಹೋಗ್ಬಿಡು ಅಂತ ಹೇಳಿದ್ರು. ನಾನು ಆ ಸ್ಥಿತಿಯಲ್ಲಿ ಎಲ್ಲಿ ಹೋಗೋಕ್ಕಾಗತ್ತೆ, ಆಗಲಿಲ್ಲ. ಆಮೇಲೆ ಹೆಂಗೋ ಕಷ್ಟ ಬಿದ್ದು ಒಂದು 4 ದಿವಸ ಬಿಟ್ಟು ಇವರೆಲ್ಲ ಬಂದರು, ಕಾರ್ತಿಕವ್ರು ಬಂದು ಗಲಾಟೆ ಮಾಡಿ ಅಲ್ಲಿ ಇಂಜೆಕ್ಷನ್ ಕೊಟ್ಟರು 4 ದಿವಸ ಆದಮೇಲೆ. ಅದಾದಮೇಲೆ ಇಂಜೆಕ್ಷನ್ ತೊಗೊಂಡೆ. 5ನೇ ದಿವಸ ಹೋಗ್ತಾ ಇರುವಾಗ ಈ ತಲೆ ತಿರುಗಿ ಬಂದು ಕೆಳಗಡೆ ಬಿದ್ದು ಈ ಥರ ಎಲ್ಲ ಆಯಿತು. ಈ ಥರ ಕಾಲು ಮುರಿದು ಹಾಸ್ಪಿಟ್ಲ್ ವಿಟೂರಲ್ಲಿ 3 ತಿಂಗಳಿದ್ದೆ, ಚೆಂದಾಗಲಿಲ್ಲ. ಇವತ್ತು 4ನೇ ತಿಂಗಳು ಇಷ್ಟೊಂದು ಬಾಧೆ ಬೀಳ್ತಾಯಿದ್ದೀನಿ. ಟ್ರೀಟ್ಮೆಂಟ್ ಎಲ್ಲ ಆಗಿದೆ, ದುಡ್ಡು ಬಂದು 1 ಲಕ್ಷ ಖರ್ಚಾಗಿದಮ್ಮ ನಡ್ಕೊಂಡು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, 3 ಕಡೆಯ ರಿಯಾಲಿಟಿ ಚೆಕ್ ಅನ್ನು ನೋಡಿದ್ವಿ. ಇಡೀ ಆರೋಗ್ಯ ಇಲಾಖೆಯ ವ್ಯವಸ್ಥೆಗೆ ರೇಬಿಸ್ ಬಂದಿದ್ಯಾ ಅಂತ ಅನಿಸ್ತಾ ಇದೆ. ಎಲ್ಲ ಹೋದರೂ ಇಂಜೆಕ್ಷನ್ ಇಲ್ಲ ಅಂತಂದ್ರೆ ಏನು ಕತೆ? ರಕ್ಷತ್, ಖಂಡಿತವಾಗಿಯೂ ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ PHC ಸೆಂಟರ್ಗಳು ಏನಿದಾವೆ ಎಲ್ಲೂ ಕೂಡ ರೇಬಿಸ್ಗೆ ಲಸಿಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ನಾವು ಸುಮಾರು ಕಡೆ ಹೋಗಿ ಚೆಕ್ ಮಾಡಿದ್ವಿ. ಅದರಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದಂತಂದ್ರೆ, ಈಗ ನಾವು ತೋರಿಸ್ತಾ ಇರುವಂತದ್ದು ಕೇವಲ 3 ಕಡೆಗಳಲ್ಲಿ ಮಾತ್ರ ನಾವು ಏನೋ ದೃಶ್ಯವನ್ನ ತೋರಿಸ್ತಾ ಇದ್ವಿ. ಹೋಗಿ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲಿಲ್ಲ, ಬೇರೆ ಕಡೆ ಹೋಗಿ, KC ಜನರಲ್ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಹಿಂದೆಯೂ ಕೂಡ ಆರೋಗ್ಯ ಇಲಾಖೆಗೂ ಕೂಡ ನಾವು ಕೇಳಿದ್ವಿ, ಎಲ್ಲೆಲ್ಲಿ ರೇಬಿಸ್ ಲಸಿಕೆ ಸರಿಯಾಗಿ ಸಿಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿಯಿಂದಾಗಿ ಏನು ಜನರ ಮೇಲೆ ಭಾರಿ ಸಮಸ್ಯೆ ಆಗ್ತಾ ಇದೆ, ಜನರ ಸಾವು ಆಗ್ತಾ ಇದೆ. ಸಿಗ್ತಾ ಇಲ್ಲ ಸರಿಯಾಗಿ ಲಸಿಕೆ ಅನ್ನುವಂತಹ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ರವಾನೆ ಆಗಿದೆ, ಎಲ್ಲೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ನಾವು ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಹೋಗಿ KC ಜನರಲ್ ಹೋಗಿ ಅಂತ. KC ಜನರಲ್ಗೆ ಹೋದ್ರೂ ಕೂಡ ಅಲ್ಲಿ ಇರುವಂತಹ ಸಂಖ್ಯೆಯನ್ನ ನಾವು ನೋಡಿದ್ರೆ ನಮ್ಗೆ ಅಚ್ಚರಿ ಆಗುತ್ತೆ. ಯಾಕಂತಂದ್ರೆ ಎಲ್ಲಾ ರೀತಿಯ
ಚಿಕಿತ್ಸೆಯನ್ನ ಪಡೆಯುವಂತವರು KC ಜನರಲ್ಗೆ ಬರ್ತಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ, ಹೋಗಿ ನಿಲ್ಲೋದಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಉದ್ದುದ್ದ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರ್ತಾರೆ. ಆ ಕ್ಯೂ ನಲ್ಲಿ ನಿಂತ್ಕೊಂಡು ನಾವು ಒಂದು ಇದನ್ನ ರಿಸಿಪ್ಟ್ ಅನ್ನು ತಗೊಂಡು ಅದಾದ ಬಳಿಕ ಹೋಗಿ ಅಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡಬೇಕು. ಅಲ್ಲೂ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಅಧಿಕಾರಿಗಳಿಗೆ. ಆದ್ರೆ ಯಾವುದೋ ಒಂದು ಊರಿನಿಂದ ಅಂದ್ರೆ ಕೆಂಗೇರಿಯಿಂದ ಬೇರೆ ಬೇರೆ ವಿಜಯನಗರ ಅಂತಹ ಕಡೆಗಳಲ್ಲಿ ಇರುವಂತಹ PHCಯಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಲಸಿಕೆ ಸಿಗ್ತಾ ಇಲ್ಲ. ಅಲ್ಲಿ ಸಿಗದೆ KC ಜನರಲ್ ವರೆಗೂ ಬರುವಾಗ ಎಷ್ಟು ಟೈಮ್ ಹಿಡಿಯುತ್ತೆ, ಮತ್ತೆ ಅಲ್ಲಿ ಬಂದ್ರೂ ಕೂಡ ಸಿಗುತ್ತೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಒಟ್ಟಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ GB ಲೆಕ್ಕ ಹಾಕಿದ ಪ್ರಕಾರ 2,80,000 ಬೀದಿ ನಾಯಿಗಳಿದಾವೆ. ಈಗಾಗಲೇ ಏನು ಕಳೆದ 2025ರಲ್ಲಿ ಒಂದೇ ವರ್ಷದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಬೀದಿ ನಾಯಿ ಕಚ್ಚಿದೆ. ಅದರಲ್ಲಿ 49 ಜನ ಸಾವನ್ನಪ್ಪಿದ್ದಾರೆ. ಅಷ್ಟಾದ್ರೂ ಕೂಡ ಇನ್ನೂ ಕೂಡ GB ಅಧಿಕಾರಿಗಳಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಒಂದು ಸಂಖ್ಯೆಯನ್ನು ಬಿಡುಗಡೆ ಮಾಡಿರುವಂತದ್ದು. ಈಗಾಗಲೇ ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ಜನರಿಗೆ ಬೀದಿ ನಾಯಿ ಕಚ್ಚಿದೆ ಅಂತ ಹೇಳಿ 40 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಲೆಕ್ಕವನ್ನು ಕೂಡ ಕೊಟ್ಟಿರುವಂತದ್ದು ಆರೋಗ್ಯ ಇಲಾಖೆಯೇ. ಆದ್ರೂ ಕೂಡ GB ಅಧಿಕಾರಿಗಳ ಜೊತೆಯೂ ಕೂಡ ಸಭೆಯನ್ನು ಕೂಡ ಯಾವ ರೀತಿ ಇದೆ, ಎಲ್ಲೆಲ್ಲಿ ಲಸಿಕೆ ಸಿಗ್ತಾ ಇದೆಯೋ ಇಲ್ವಾ ಅನ್ನುವಂಥದ್ದನ್ನು ಕೂಡ ಇನ್ನೂ ಕೂಡ ಕೇಳಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಕೇಳಿದಿದ್ರೆ ಅವ್ರ ಜೊತೆ ಸಭೆಯನ್ನ ಮಾಡಿದಿದ್ರೆ ಎಲ್ಲೆಲ್ಲಿ ಇದೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಸಿಗ್ಬೇಕು ಅಂತಂದ್ರೆ ಅದು ನೇರವಾಗಿ GB ಅಧಿಕಾರಿಗಳು GBನಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳಿಗೆ ಗೊತ್ತಿರಬೇಕಾಗತ್ತೆ. ಅವರು ಎಲ್ಲೆಲ್ಲಿ ಲಸಿಕೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ನಾವು ನೋಡುವಂತಹ ಪ್ರಕಾರ ಈಗಾಗಲೇ ನಾವು ಉದಾಹರಣೆಯನ್ನು ಕೂಡ ಕೊಟ್ಟಿದ್ವಿ. ಶಂಕರನ್ ಅವರಿಗೆ ಲಸಿಕೆ ಸಿಗದೆ ಯಾವ ರೀತಿ ಆಯ್ತು, ಅವರು ಜೀವನ್ ಮರಣ ಹೋರಾಟದ ಮಧ್ಯೆ ಇದ್ದಾರೆ ಅನ್ನುವಂಥದ್ದು ಕೂಡ ಇರುವಂತದ್ದು ದೃಶ್ಯವನ್ನೇ ನಾವು ನೋಡಿದ್ವಿ. ಹಾಗಿದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಚಿಕಿತ್ಸೆಗೆ ಅಂದ್ರೆ ದಿನನಿತ್ಯವೂ ಕೂಡ ಮನೆ ಕೆಲಸ ಮಾಡಿ ಅಥವಾ ಮೇಸ್ತ್ರಿ ಕೆಲಸವನ್ನ ಮಾಡ್ತಾ ಇದ್ದವರು ಈಗ ಕೆಲಸ ಇಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ, ಮೇಲೆ ಕೇಳಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಆರೋಗ್ಯ ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಅಥವಾ ಆರೋಗ್ಯ ಅಧಿಕಾರಿಗಳು ಏನಾದ್ರೂ ಇವರಿಗೆ ಹೆಲ್ಪ್ ಅನ್ನ ಮಾಡ್ತಾರಾ ಅನ್ನುವಂಥದ್ದು ಈಗ ಇದಕ್ಕೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರೇ ಉತ್ತರಿಸಬೇಕಾಗತ್ತೆ. ರಕ್ಷತ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.